ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ಮೈ ಯೂಟ್ಯೂಬ್ ಚಾನಲ್ ಶ್ರೀ. ಫ್ರೆಂಡ್ಸ್, ಇವತ್ತು ನಮ್ಮ ಮನೆ ದೇವರ ಜಾತ್ರೆ ಇದೆ, ಹೆತ್ತಂಬಾಡಿ ಅಲ್ಗೂರು ಪಕ್ಕ. ಬೆಳಗ್ಗೆನೇ ಇವಾಗ 5 ಗಂಟೆ ಆಗಿದೆ, ಹೊರಟಿದ್ದೀವಿ. ಇವಾಗ ನೈಟೇ ಎಲ್ಲ ದೇವ್ರದ್ದು ನನಗೆಲ್ಲ ಮುಗ್ದಿರುತ್ತೆ. ಬೆಳಗ್ಗೆ ಪೂಜೆ ಇರೋದ್ರಿಂದ ಬೆಳಗ್ಗೆ ಪೂಜೆಗೆ ಹೋಗ್ತಾ ಇದ್ದೀವಿ. ನೈಟು ಹೋಗೋಕ್ಕೆ ಆಗಿಲ್ಲ, ಅದಕ್ಕೋಸ್ಕರ ಬೆಳಗ್ಗೆನೇ ಹೋಗ್ತಾ ಇದ್ದೀವಿ. ನಮಗೆ 2 ಅವರ್ಸ್ ಜರ್ನಿ ಆಗುತ್ತೆ ಮೈಸೂರಿಂದ ಅಲ್ಗೂರ್ಗೆ ಹೋಗೋಕ್ಕೆ. 2 ಅವರ್ಸ್ ಆಗುತ್ತೆ ಹೋಗೋದಕ್ಕೆ. ಇವಾಗ 5 ಗಂಟೆ ಆಗಿರೋದ್ರಿಂದ 6:45 7 ಗಂಟೆ, ಕರೆಕ್ಟ್ 7 ಗಂಟೆ ಅಷ್ಟೊತ್ತಿಗೆ ಹೊರಡ್ತೀವಿ. ಬಂದು ಇಲ್ಲಿಂದನೇ ಓಂಬಳೆ ಆಗೋದು. ದೇವ್ರಿಗೆ ನದಿ ಹತ್ರ ಬಂದು ಓಂಬಳೆ ಮಾಡ್ಕೊಂಡು ಹೋಗ್ತಾರೆ ನೈಟು. ಇಲ್ಲಿಂದನೇ ಜಾತ್ರೆ ಶುರು, ಇಲ್ಲಿಂದನೇ ಪಾರ್ಕಿಂಗ್ ಶುರುವಾಗಿದೆ. ನಾವಿಲ್ಲೇ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕು. ನಮ್ಮ ಮನೆಯ ದೇವರು ಕಾಳೇಶ್ವರ ಎತ್ತಂಬಾಡಿ. ಫ್ರೆಂಡ್ಸ್, ಎತ್ತಂಬಾಡಿ ಜಾತ್ರೆಯಲ್ಲಿ ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ಎಲ್ಲರೂ ಕೂಡ ನೈಟೇ ಬಂದು ಎಲ್ಲ ಇಲ್ಲೇ ಉಳ್ಕೊಂಡಿರ್ತಾರೆ. ಬೆಳಿಗ್ಗೆ ದೇವ್ರ ದರ್ಶನ ಆಗಿದ ತಕ್ಷಣವೇ ಎಲ್ಲರೂ ಕೂಡ ಹೊರಡ್ತಾ ಇರ್ತಾರೆ. ಫ್ರೆಂಡ್ಸ್, ನೋಡಿ ಇಲ್ಲೇ ಅಡುಗೆ ಎಲ್ಲ ಕೂಡ ಮಾಡ್ತಾರೆ. ನಾವಿನ್ನೂ ದೇವ್ರ ದರ್ಶನ ಮಾಡಿಲ್ಲ ಫ್ರೆಂಡ್ಸ್. ದೇವ್ರ ದರ್ಶನ ಮಾಡೋಕ್ಕೆ ಅಂತ ಹೋದ್ವಿ, ತುಂಬ ರಶ್ ಇದೆ. ಕೆಲವರು ಹರಕೆ ತೀರ್ಸೋದಕ್ಕೋಸ್ಕರ ಅಲ್ಲೇ ಇರ್ತಾರೆ, ತೀರ್ಥ ಎಲ್ಲ ತೊಗೊಳಕ್ಕೋಸ್ಕರ. ಅದಕ್ಕೆ ನಾವು ಆಮೇಲೆ ಹೋಗೋಣ, ಸ್ವಲ್ಪ ರಶ್ ಕಡಿಮೆ ಆದಮೇಲೆ ಅಂತ ಹೇಳಿ ದೇವ್ರ ದರ್ಶನ ಮಾಡಿಲ್ಲ. ಮಕ್ಕಳಿಗೆ ಏನಾದ್ರು ಟಾಯ್ಸ್ ಏನಾದ್ರು ತೊಗೊಳ್ಳೋಣ ಅಂತ ಹೇಳಿ ಟಾಯ್ಸ್ ಎಲ್ಲ ತೊಗೊಳಕ್ಕೆ ಬಂದಿದ್ದೀವಿ. ಇನ್ನು ಜಾತ್ರೆ ಅಂದಮೇಲೆ ಎಲ್ಲವೂ ಕೂಡ ಇರುತ್ತೆ ಫ್ರೆಂಡ್ಸ್. ಒಂದು ಕಡೆ ಟೀಕ್ ಮಾಡ್ತಾರೆ ನೋಡಿ, ಇಲ್ಲಿ ಜಿಲೇಬಿ ಎಲ್ಲ ಮಾಡ್ತಾ ಇದ್ದಾರೆ. ಸುಮ್ಮನೆ ಹಂಗೇ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ ನಾನು. ಫ್ರೆಂಡ್ಸ್, ಇವಾಗ ದೇವ್ರ ದರ್ಶನ ಅಂತ ಮಾಡೋಕ್ಕೆ ಬಂದಿದ್ದೀವಿ. ಈ ಟೈಮಲ್ಲಿ ಅಲ್ಲಿ ಗೇಟ್ ಹಾಕ್ಬಿಡ್ತೀರ, ಒಳಗಡೆ ಮಾತ್ರ ಬಿಡೋದಿಲ್ಲ, ತುಂಬ ರಶ್ ಇರೋದು ಕಾರಣ ಅಷ್ಟೇ. ಇನ್ನೂ ಸ್ವಲ್ಪ ಹೊತ್ತು ಟೈಮ್ ಆಗಬೇಕು, 12 ಗಂಟೆ ಮೇಲೆ ಒಳಗಡೆ ಬಿಡ್ತಾರೆ. ಅದಕ್ಕೋಸ್ಕರ ಒಳಗಡೆ ಪೂಜೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ಹೊರಗಡೆನೇ ಎಲ್ರಿಗೂ ಬಂದವ್ರಿಗೆ ಪೂಜೆ ಮಾಡಿಕೊಡ್ತಿದ್ದಾರೆ. ಒಳಗಡೆ ಮಾತ್ರ ತೀರ್ಥ ತಂದು ಕೊಡ್ತಾ ಇದ್ದಾರೆ ಫ್ರೆಂಡ್ಸ್ ಎಲ್ರಿಗೂ ಕೂಡ. ಫ್ರೆಂಡ್ಸ್, ಹಾಗೆ ಊರು ಮಾರಮ್ಮ ಅಂತ ಇವತ್ತು ಒಳಗಡೆ ಅಂತೂ ಯಾರನ್ನೂ ಬಿಡ್ತಾನೆ ಇಲ್ಲ, ಹೊರಗಡೆನೇ ಪೂಜೆ ಮಾಡಿಸಿ ಕೊಡ್ತಾರೆ ಫ್ರೆಂಡ್ಸ್. ನೋಡಿ, ಕೆಲವರು ಇಲ್ಲೇ ಅವರವರೇ ಪಾಪ ಪೂಜೆ ಮಾಡ್ಕೋತಾ ಇದ್ದಾರೆ. ಫ್ರೆಂಡ್ಸ್, ಈಗ ದೇವ್ರ ದರ್ಶನ ಎಲ್ಲ ಮುಗಿಸಿ ಹೊರಡ್ತಾ ಇದ್ದೀವಿ. ಎಲ್ಲರೂ ಕೂಡ ಹೊರಡ್ತಾ ಇದ್ದಾರೆ. ನಾಳೆನೂ ಕೂಡ ಹಬ್ಬ ಇರುತ್ತೆ, ಅದು ಊರವ್ರು ಮಾತ್ರ. ಹೊರಗಡೆಯವರೆಲ್ಲ ಇವತ್ತೇ ಬಂದು ಹೊರಡ್ತಾ ಇದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ ಮಚ್.